ನಮಸ್ತೆ. ನಾನೇನು ಹೇಳೋಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಈ ಫ್ಯಾನ್ ವಾರು, ಸ್ಟಾರ್ ವಾರು ಅದೆಲ್ಲ ಮೋಸ್ಟ್ಲಿ ಮುಗಿದಿದೆ ಕತೆ. ಅದು ಇವಾಗ ನಡೆಯಲ್ಲ. ನಡೆದ್ರೂ ಅದು ಅದರದ್ದು ಟೈಮ್ ಲಿಮಿಟ್ ತುಂಬ ಚಿಕ್ಕದು. ಹಂಗಾಗಿ ಈ ಫ್ಯಾನ್ಸ್ಗಳಿಂದ ಸಿನಿಮಾ ಓಡುತ್ತೆ ಅಥವಾ ಸ್ಟಾರ್ ವಾರ್ಗಳಿಂದ ಸಿನಿಮಾ ಓಡುತ್ತೆ, ಅದೆಲ್ಲ ಸುಳ್ಳು. ಅಥವಾ ಒಂದು ಸಿನಿಮಾ ಓಡುತ್ತೆ, ಒಂದು ಸಿನಿಮಾ ನಿಲ್ಲೋಕ್ಕೆ ಸ್ಟಾರ್ ವಾರೇ ರೀಸನ್ ಆಗುತ್ತೆ, ಫ್ಯಾನ್ಸ್ಗಳೇ ರೀಸನ್ ಆಗ್ತಾರೆ, ಅದೆಲ್ಲ ಸುಳ್ಳು. ಈಗ ಸಿನಿಮಾ ಚೆನ್ನಾಗಿದ್ದರೆ ಅದು 100% ಓಡುತ್ತೆ. ಸ್ಟಾರ್ಗಳ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹೊಸಬ್ರದ್ದಲ್ಲ. ಸಿನಿಮಾ ಚೆನ್ನಾಗಿದ್ದರೆ 100% ಓಡುತ್ತೆ. ಈಗ ಸುದೀಪ್ ಅವರು ನಿನ್ನೆ ಹೇಳಿರೋ ಹಾಗೆ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಸೆಕೆಂಡ್ ಶೋಗೆ ಜನ ಇರಲ್ಲ, ಫ್ಯಾನ್ಸೇ ಇರಲ್ಲ ಅಂತ ಅವ್ರದ್ದೇ ಎಕ್ಸಾಂಪಲ್ ಕೊಟ್ಕೊಂಡು ಹೇಳಿದ್ದಾರೆ. ಹಾಗಾಗಿ ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಸಿನಿಮಾ ಓಡುತ್ತೆ. ಅದಕ್ಕೆ ಈ ಸ್ಟಾರ್ ವಾರ್ಸು, ಫ್ಯಾನ್ ವಾರ್ಸು, ಗುಂಪುಗಳು, ಘರ್ಷಣೆ ಅದೆಲ್ಲ ಇವಾಗ ಔಟ್ಡೇಟೆಡ್ ಮ್ಯಾಟ್ರು. ಓಕೆನಾ? ಸೊ ರಜನಿಕಾಂತ್ ಅವರಾಗಲಿ, ಚಿರಂಜೀವಿ ಅವರಾಗಲಿ, ಸುದೀಪ್ ಅವರಾಗಲಿ, ನಮ್ಮಲ್ಲಿ ಗಣೇಶ್ ಅವರಾಗಲಿ, ದರ್ಶನ್ ಅವರಾಗಲಿ, ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲರೂ ಅವ್ರ ಲೈಫ್ ಜರ್ನಿನಲ್ಲಿ ಸೋಲನ್ನು ನೋಡಿದ್ದಾರೆ. ಓಕೆ, ಒಬ್ಬ ದೊಡ್ಡ ದೊಡ್ಡ ಸ್ಟಾರ್ಗಳು ಸೋಲನ್ನು ಯಾಕೆ ನೋಡ್ತಾರೆ ಅಂದರೆ ಸಿನಿಮಾದಲ್ಲಿ ವ್ಯತ್ಯಾಸ ಇತ್ತು ಅಂತ ಅರ್ಥ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಫ್ಯಾನ್ಸ್ಗಳಿಂದನೇ, ಸ್ಟಾರ್ಗಳಿಂದನೇ ಸಿನಿಮಾ ಓಡುತ್ತೆ ಅಂದರೆ ಅದು ಎಲ್ಲವೂ ಗೆಲ್ಲಬೇಕಾಗಿತ್ತು, ಎಲ್ಲವೂ ಗೆದ್ದಿಲ್ಲ. ಕರೆಕ್ಟಾ? ಹಾಗಾಗಿ ಫ್ಯಾನ್ ವಾರು, ಸ್ಟಾರ್ ವಾರು ಅದೆಲ್ಲ ಏನಿಲ್ಲ. ಯುದ್ಧ ಇಲ್ಲ, ಯುದ್ಧ ಭೂಮಿಯೂ ಇಲ್ಲ. ಓಕೆ, ಇದು ಯುದ್ಧ ಭೂಮಿನೇ ಅಲ್ಲ. ಇದು ಪಕ್ಕ ಮಣ್ಣು. ಅಲ್ಲಿ ಒಳ್ಳೆ ಗೊಬ್ಬರ ಹಾಕಿ ಟೈಮ್ ಮಳೆ ಬಂದು ಬಿಸಿಲು ಬಂದು ಎಲ್ಲ ಕರೆಕ್ಟಾಗಿದ್ದರೆ ಒಳ್ಳೆ ಬೆಳೆ ಬಂದೇ ಬರುತ್ತೆ. ಸ್ಟಾರ್ಗಳ ವಿಷಯ ಮಾತ್ರ ಮಾತಾಡ್ತಾ ಇದ್ದೀನಿ, ನೆನಪಿರಲಿ. ಸೊ ಸ್ಟಾರ್ ವಾರ್ ಅದೆಲ್ಲ ಏನಿಲ್ಲ. ಓಕೆನಾ? ಸಿನಿಮಾ ಚೆನ್ನಾಗಿದ್ದರೆ, ಬರೀ ಫ್ಯಾನ್ಸೇ ಸಿನಿಮಾ ನೋಡೋದಾದರೆ ಒಂದು 5 ರಿಂದ 6 ದಿನ ಓಡುತ್ತೆ. ಸೆಕೆಂಡ್ ವೀಕ್ ಪಿಕಪ್ ಆಗಬೇಕು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಅಂದರೆ ಅದು ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ. ಫ್ಯಾನ್ಸ್ಗಳಿಂದನೇ 100 ದಿನ ಓಡಿದೆ ಅಂದರೆ ಅದೆಲ್ಲ ಸುಳ್ಳು. ಅದರಲ್ಲಿ 90% ಸಿನಿಮಾ ಪ್ರೇಕ್ಷಕ ಇರ್ತಾನೆ, ವೀಕ್ಷಕರು ಇರ್ತಾರೆ, ಅಭಿರುಚಿಗೆ ಅವ್ರಿಗೆ ಇಷ್ಟ ಆಗಿ ಬಂದಿರ್ತಾರೆ. ಓಕೆ, ಸ್ವಲ್ಪ ಹಾರ್ಮ್ ಆಗ್ಬೋದು ಪೈರಸಿಯಿಂದ, ಅಥವಾ ಇವಾಗ ಒಂದು ಪ್ಯಾಕೇಜ್ ಇದೆ ಅಂತೆ, ಸಿನಿಮಾ ಚೆನ್ನಾಗಿಲ್ಲ ಅಂತ ಕೂಡ ಪ್ರಮೋಟ್ ಮಾಡ್ತಾರಂತೆ, ಅದು ನನಗೆ ಗೊತ್ತಿಲ್ಲ. ಓಕೆ, ಅದು ಒಂದು ಗ್ಯಾಂಗ್ ಇದೆ ಅಂತ ಕೇಳಿದ್ದೀವಿ. ಸೊ ಅದು ಏನೇ ಇದ್ದರೂ ಅವುಗಳನ್ನು ಮೆಟ್ಟಿ ಅವೆಲ್ಲ 10 to 20% ವರ್ಕ್ ಆಗ್ಬೋದು. ಬಟ್ ಮೋರ್ ದೆನ್ 80% ಏನಿದೆ ಅದು ಓನ್ಲಿ ಬಿಕಾಸ್ ಆಫ್ ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಆಗುವಂಥದ್ದು ಕೆಲಸ. ಸೊ ಹಂಗಾಗಿ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಈ ಸಣ್ಣ ಪುಟ್ಟ ಈ ವಾರ್ಗಳು, ಸೋಷಿಯಲ್ ಮೀಡಿಯಾ, ಅದು ಇವ್ರ ಬಗ್ಗೆ ಅವ್ರು ಹಾಕೋದು, ಅವ್ರ ಬಗ್ಗೆ ಇವ್ರು ಹಾಕೋದು ಬೇಡ. ಚೆನ್ನಾಗಿದ್ದಾಗ ಎಲ್ಲರೂ ಚೆನ್ನಾಗಿರ್ತೀವಿ. ಸ್ವಲ್ಪ ವ್ಯತ್ಯಾಸಗಳಾದಾಗ ಆರೋಪಗಳು, ಪ್ರತ್ಯಾರೋಪಗಳು ಬೇಡ. ಚಿಕ್ಕದು ನಮ್ಮದು ಇಂಡಸ್ಟ್ರಿ, ನಿಜವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ಚಿಕ್ಕದು. ನೋಡೋರಿಗೆ ಹೇಗೆ ಅನಿಸ್ತಾ ಇದೆ ಗೊತ್ತಿಲ್ಲ, ನಿಜವಾಗ್ಲೂ ನಮ್ಮದು ಇಂಡಸ್ಟ್ರಿ ತುಂಬ ಚಿಕ್ಕದು. ಈ ಚಿಕ್ಕದಲ್ಲಿರೋ ಒಂದು ಇಂಡಸ್ಟ್ರಿನ ಇದನ್ನು ಮತ್ತೆ ಅದು ಬಲಿಷ್ಠವಾಗಿ, ಮೊದಲು ಹೇಗಿತ್ತೋ ಹಾಗೆ ಬಲಿಷ್ಠವಾಗಿ ಮಾಡಬೇಕಾಗಿದೆ. ಸೊ ಬಲಿಷ್ಠವಾಗಿ ಒಂದು ಚಿತ್ರರಂಗ ಬೆಳಿಬೇಕು ಅಂದರೆ ಅಲ್ಲಿ ಹೊಸಬ್ರಿಗೆ ಒಳ್ಳೆ ಅವಕಾಶ ಸಿಗಬೇಕು. ಅವ್ರು ಮಾಡಿರೋ ಕೆಲಸ ಒಳ್ಳೆ ಕೆಲಸ, ಒಳ್ಳೆ ಚಿತ್ರ, ಒಳ್ಳೆ ಕೆಲಸ ರೀಚ್ ಆಗಬೇಕು. ಅದಕ್ಕೆ ದೊಡ್ಡವ್ರು ಕೂಡ ಸಪೋರ್ಟ್ ಮಾಡಬೇಕು. ಎಷ್ಟು ಸಪೋರ್ಟ್ ನಡೀತಾ ಇದೆ ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಯಾರಿಗೆ ಹೊಸಬ್ರು ಸಿನಿಮಾ ಮಾಡೋರಿಗೆ ಗೊತ್ತು ಏನು ಕಷ್ಟ ಇರುತ್ತೆ ಅಂತ. ಹಂಗಾಗಿ ಒಂದಿಷ್ಟು ಈ ಡಿಸೆಂಬರ್ ಇದು ಫುಲ್ ಆಫ್ ಸ್ಟಾರ್ಗಳು ತಿಂಗಳಾಗಿದೆ. ಸೊ ಬೇರೆ ಭಾಷೆ ಸಿನಿಮಾಗಳು ಇದೆ. ಈ ಜಗಳದ ಮಧ್ಯದಲ್ಲಿ ಬೇರೆ ಭಾಷೆಯವರು ಜಾಕ್ಪಾಟ್ ಹೊಡ್ಕೊಂಡು ಹೋಗಬಾರ್ದು. ಓಕೆ, ಸೊ ಹಂಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸ್ನೇಹಿತರಿಗೆ ದಯವಿಟ್ಟು ಸಿನಿಮಾಗಳು ನೋಡಿ, ಕನ್ನಡ ಸಿನಿಮಾಗಳನ್ನು ನೋಡಿ, ಥಿಯೇಟ್ರಲ್ಲೇ ನೋಡಿ, ಸಪೋರ್ಟ್ ಮಾಡಿ. ಎಲ್ಲರೂ ನಮ್ಮವರೇ. ದರ್ಶನ್ ಅವರು ನಮ್ಮವರೇ, ಸುದೀಪ್ ಅವರು ನಮ್ಮವರೇ, ಎಲ್ಲರೂ ನಮ್ಮವರೇ, ಅವರೆಲ್ಲ ಜೊತೆಯಲ್ಲಿದ್ದಾರೆ. ಸೊ ಅವರಲ್ಲಿ ಏನೋ ವ್ಯತ್ಯಾಸ ಇರಲಿ, ಬಟ್ ಅವ್ರು ನಮ್ಮವರೇ. ನಾವೆಲ್ಲ ಒಂದಾಗಿ ಸಿನಿಮಾಗಳನ್ನು ನೋಡೋಣ, ಬೆಳೆಸೋಣ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು.